ಮನೆ ನೋಡಿ ಗೈಸ್ ನಮ್ಮ ಮಮ್ಮಿ ಕಾನ್ಫಿಡೆನ್ಸ್ ಐತೆ ನಮ್ಮ ಅಪ್ಪನಿಲ್ಲ ಒಂದು ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಇದು ಒಂದು 10 ಮಿನಿಟ್ಸ್ ನೆನೆಲಿ ಆಯ್ತಾ ಚೆನ್ನಾಗಿರುತ್ತೆ ಗೈಸ್ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಈ ಥರ ತಿನ್ನ ತೊಗೊಬಿಡಿ ಇದು 10 ಮಿನಿಟ್ಸ್ ನೆನೆಲಿ ಆಯಿಲ್ ಇಟ್ಕೊಳ್ಳೋಣ ಒಂದು ಸೈಡಿಗೆ ಇವಾಗ ಇವರು ತಿಂದು ಟೇಸ್ಟ್ ಹೇಳ್ತಾರೆ ರಿಯಾಕ್ಷನ್ ಕೊಡ್ತಾರೆ ತಿನ್ಬೋದು ತಿನ್ನಿ ಹಾಯ್ ಹಲೋ ನಮಸ್ಕಾರ ನನ್ನ ಚಿತ್ರ ವರ್ಲ್ಡ್ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ ನಾನು ಗೋಬಿ ಮಂಚೂರಿ ಮಾಡಿ ನಮ್ಮ ಪಪ್ಪ ಮಮ್ಮಿಗೆ ಟೇಸ್ಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ಅವರು ಯಾವ ಥರ ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ ಸೊ ಆಲ್ರೆಡಿ ನೀರನ್ನ ಬೇಯೋಕೆ ಇಟ್ಕೊಂಡಿದ್ದೀನಿ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಟ್ ಮಾಡಿರೋ ಗೋಬಿ ಇದು ಎಲ್ಲ ಸಾಸ್ ಇದು ಕಾರ್ನ್ಫ್ಲೋರ್ ಇದು ಮೈದಾ ಇದು ಕಾರ್ನ್ಫ್ಲೋರ್ ವಾಟರ್ ಮಿಕ್ಸ್ ಮಾಡಿರೋದು ಇದು ಕ್ಯಾಪ್ಸಿಕಮ್ ಆನಿಯನ್ ಕರಿಬೇವು ಮೆಣಸಿನ್ಕಾಯಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಇದು ಚಿಲ್ಲಿ ಪೌಡರ್ ಗರಂ ಮಸಾಲ ಉಪ್ಪು ಮತ್ತು ಚಿಕನ್ ಮಸಾಲ ಸೊ ನೀರು ಬೆಂದಿದೆ ರೈಸ್ ಸೊ ಏಡ್ ಮಾಡ್ತೀನಿ ಅಂತ ನೋಡಿ ಸೊ ರೈಸ್ ನೋಡಿ ನೀರು ಬೇಯ್ದಿದೆ ಅದಕ್ಕೆ ಗೋಬಿ ಹಾಕೊಳ್ಳೋಣ ಗೋಬಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಏನಾದರೂ ಚಿಕ್ಕ ಪುಟ್ಟದ್ದು ಏನಾದರೂ ಹುಳಗಿಳ ಇದ್ದರೆ ಸತ್ತೋದ್ಲಿ ಅಂತ ಅಷ್ಟು ನೀರಲ್ಲಿ ಹಾಕ್ಕೊಳ್ತಾರೆ ನನಗೇನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ರೈಸ್ ಅಡುಗೆ ಮಾಡೋದ್ರಲ್ಲೆಲ್ಲ ಸುಮ್ಮನೆ ನೋಡೋಣ ಫಸ್ಟ್ ಹೆಂಗಿರುತ್ತೆ ಅಂತ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂತೀನಿ ಇದು ಒಂದು 10 ಮಿನಿಟ್ಸ್ ನೆನೆಲಿ ಆಯ್ತಾ ಚೆನ್ನಾಗಿರುತ್ತೆ ರೈಸ್ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಈಚೆಲ್ಲ ತಿನ್ನ ತೊಗೊಬಿಡಿ ಇದು 10 ಮಿನಿಟ್ಸ್ ನೆನೆಲಿ ಆಯಿಲ್ ಇಟ್ಕೊಳ್ಳೋಣ ಒಂದು ಸೈಡಿಗೆ ನನಗೆ ಆಯಿಲ್ ಅಂದರೆ ಭಯ ಅದಕ್ಕೆ ಸ್ವಲ್ಪನೇ ಆಯಿಲ್ ಹಾಕೊಂಡಿದ್ದೀನಿ ನೋಡೋಣ ನಮ್ಮ ಅಪ್ಪ ಅಮ್ಮ ತಿಂದು ಯಾವ ರಿಯಾಕ್ಷನ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕು ಅನ್ಸುತ್ತೆ ಸೊ ಅಂದರೆ ಆ ಥರ ಅಷ್ಟೊಂದು ಕೇಳ್ತಾರೆ ಮಾಡಲ್ಲ ಚೆನ್ನಾಗಿ ಮಾಡ್ತೀನಿ ಆಯಿಲ್ ಬೇಲಿ ಇನ್ನೊಂದು ಬಟ್ಲಿದೆ ಸೊ ಗೈಸ್ ಇದನ್ನ ಜಾಸ್ತಿ ಹೊತ್ತು ಬಿಡಬಾರ್ದಂತೆ ಬೆಂದೋಗ್ಬಿಡುತ್ತಂತೆ ಇದನ್ನ ಹಂಗೆ ತೊಳ್ಕೊಂಡ್ ಬರ್ತೀನಿ ಗೈಸ್ 1 ನಿಮಿಷ ಸೊ ಗೈಸ್ ತೊಳ್ದಾಗಿದೆ ನೋಡಿ ಯಾವ ತರ ಬಂದಿದೆ ಅಂತ ಎಲ್ಲ ಬಂದಿದೆ ಸೊ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಗೋಬಿ ಅಂದರೆ ಇಷ್ಟ ಗೈಸ್ ಗೋಬಿಗಿಂತ ಪಾನಿಪುರಿ ಇಷ್ಟ ಆದರೆ ಪಾನಿಪುರಿ ಮನೇಲಿ ಮಾಡೋದಕ್ಕೆಲ್ಲ ಇಷ್ಟು ಸೊ ಫುಲ್ ಹಾಕೊಂಡ ಮಸಾಲೆ ಜಾಸ್ತಿ ಆಗುತ್ತೆ ಮೆಜರ್ ಎಲ್ಲ ಪಪ್ಪನ ಕಡೆ ಮಾಡ್ಸ್ಕೊಂಡು ಬಂದಿದ್ದೀನಿ ಗೈಸ್ ನಾನು ಮಾಡ್ಕೊಡ್ತೀನಿ ಅಷ್ಟೇ ನೀರು ಹಾಕೊಂಡು ಕಲಿಸ್ಕೋಬೋದಾ ಚೂರು ನೀರು ಹಾಕೊಳ್ಳೋಣ ಗೋಬಿ ಹಾಕೊಂಡ್ಬಿಟ್ಟಿದ್ದೀನಿ ಬೇಡ ದುಡ್ಡು ಬರ್ತಬೇಕಿತ್ತು ಒಂದೇ ಒಂದು ನಿಮಿಷ ರೈಸ್ ದೊಡ್ಡ ಬಟ್ಲು ತಗೊಬರ್ತೀನಿ ಸೊ ಇದಕ್ಕೆ ಹಾಕೊಳ್ಳೋಣ ಅದರಲ್ಲಿ ಕಲ್ಸಕ್ಕೆ ಆಗ್ತಾ ಇರಲಿಲ್ಲ ಶುಡ್ ಬಿ ಎಂದೋ ಮಾಡಿಕೊಟ್ಟು ಖುಷಿಯಿಂದ ತಿನ್ಬೇಕಲ್ವ ಮಾಡ್ಕೊಡ್ತಾ ಇದ್ದೀನಿ ಇಂಥ ಮೊದಲು ಯಾರ್ಯಾರು ಸಿಗ್ತಾರ ಸೌಂಡ್ ಕಮ್ಮಿ ಕೊಡಿ
ಹಾಕೊಳ್ಳ ಸ್ವಲ್ಪ ಹಾಕೊಳ್ಳ ಫುಲ್ ಹಾಕೊಂಡ್ಬಿಡ್ಲಾ ಎರಡು ಚೆನ್ನಾಗಿದ್ರೆ ಕಾಂಪ್ಲಿಮೆಂಟ್ಸ್ ನನ್ ಕಳಿ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅಪ್ಪನ ಕಳಿ ನಮ್ಮ ಅಪ್ಪನ ಹೇಳ್ಕೊಟ್ಟಿರೋದು ರೆಸಿಪಿ ಅಂತೈತೆ ಅಂತ ಇದೆಯಲ್ಲ ಅಂಟ್ಲಾ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಫುಲ್ ಮಸಾಲ ಆದಿಲ್ವಲ್ಲ ಎಲ್ಲ ಹೋಗಿದೆ ಇವರ ಬೇಕಿತ್ತಾ ತುಂಬ ಲೇಟ್ ಆಗ್ತಾ ಇದೆ ಗೈಸ್ ಬೇಜಾರು ಮಾಡ್ಕೊಂಬೇಡಿ ಇದನ್ನೆಲ್ಲ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ ಸ್ಪೀಡಾಗಿ ಹಾಕ್ತೀನಿ ಆಯ್ತಾ ಮಾತಾಡೋದಲ್ಲ ಮಾಡೋದನ್ನ ಕರೆಕ್ಟಾಗಿ ಬರ್ತಾ ಇದೆ ಯೂಟ್ಯೂಬಲ್ಲಿ ನೋಡಿರೋ ಥರ ನಾನು ಈ ಒಂದು ವ್ಲಾಗ್ ಮಾಡೋದಕ್ಕೆ ಒಂದು 10 ವಿಡಿಯೋಸ್ ನೋಡಿರ್ಬೋದು ಗೈಸ್ ಗೋಬಿ ಮಾಡೋದು ಯಾವ ಥರ ಅಂತ ನೈಸ್ ಸೂಪರ್ ಚೆನ್ನಾಗಿ ಬಂದೈತಿ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಸ್ಪಿಟ್ಲಲ್ಲಿ ಯಾರು ಬೇಕು ಆಮೇಲೆ ನೋಡಿ ರೈಸ್ ಚೆನ್ನಾಗಿ ಬಂದಿದೆಲ್ಲ ಇವೆಲ್ಲ ಏನೋ ನೋಡಿಬಿಡೋದು ಅಷ್ಟೇನಾ ಕೈ ತೊಟ್ಟು ರೈಸ್ ಎಣ್ಣೆ ತಾಯತ್ತಿಟ್ಟು ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ಮಾತಾಡ್ಸ್ತೇನೆ ಬನ್ನಿ ಏನು ಪಾಪ ಎಣ್ಣೆ ಎಕ್ಸ್ಪೆಕ್ಟೇಷನ್ ಏನು ಮಾಡ್ಕೊಡ್ತೀನಿ ಅದೇ ಗೋಬಿ ಮಾಡ್ತಾ ಇದ್ದಾಳೆ ನೋಡೋಣ ತಿಂದ್ಬಿಟ್ಟು ಏನಾಗಿರ್ತೀವಿ ಅಂತ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಹೌದಾ ಆಯ್ತು ನೋಡೋಣ ಹೋಪ್ ಹೋಪ್ ಮನೆ ಚೆನ್ನಾಗಿ ಮಾಡ್ತದೆ ಮಗಳು ಹಾಂ ನೋಡಿ ರೈಸ್ ನಮ್ಮ ಮಮ್ಮಿ ಕಾನ್ಫಿಡೆನ್ಸ್ ಐತೆ ನಮ್ಮ ಅಪ್ಪನಿಲ್ಲ ಒಂದು ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿರಿ ಯಾವುದಕ್ಕಾದ್ರು ಓಕೆನಾ ಹಾಂ ಸರಿ ಗೈಸ್ ಸೊ ವೆಯ್ಟ್ ಮಾಡ್ತಾಯಿರಿ ಒಳ್ಳೆ ಗೋಬಿ ತರ್ತೀನಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಹಚ್ಕೊಂಡು ಅದು ತುಂಬ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಬೆಂದಿದೆ ಅನ್ಕೊಂತೀನಿ ನೋಡೋಣ ಸೊ ರೈಸ್ ನೋಡೋಣ ಒಂದು ಬಿಟ್ಬಿಟ್ಟು ಬೆಂದಿರುತ್ತಾನೆ ಅಲ್ಲೋ ಹಾಕೋಣ ಎಷ್ಟೇ ಸಾಕು ಹಾಂ ಬೇಯ್ತೈತೆ ರೈಸ್ ಯಾವ ಥರ ಆಗ್ತಾ ಇದೆ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಮಾಡ್ತಾ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇದು ಆಗ್ತಾ ಇರಲಿ ಇದನ್ನ ಸೋಸೋದಕ್ಕೆ ಪಟ್ ಎಷ್ಟು ಬೇಯ್ಬೇಕು ಚೆನ್ನಾಗಿ ಬೇಯ್ಬೇಕಾ ಇನ್ನೊಂದು ಸ್ವಲ್ಪ ಕೊಡ್ಲಾ ನಂದು 2 ರೈಸ್ ಅಡುಗೆ ಮಾಡೋಕೆ ಬರೋದು ಒಂದು ಟೊಮೆಟೊ ರಜ್ಜು ಅನ್ನ ಇನ್ನೊಂದು ಮ್ಯಾಗಿ ಅದಕ್ಕೆ ಎಲ್ಲ ಮಮ್ಮಿನೇ ಕೇಳ್ಕೊಂಡು ಮಾಡ್ತಾ ಇರೋದು ಬೇಯೋದೆಲ್ಲ ಇಲ್ಲ ಬರೀ ನೋಡ್ಬೇಕಷ್ಟೇ ಏನೋ ಕರೆಕ್ಟ್ ಆಯ್ತಾ ನೀಟಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಇದೆ ಇನ್ನೂ ಎಷ್ಟೊತ್ತು ಬೇಯಬೇಕಾ ಯಾಕೆ ಮಾತಾಡಲ್ವಾ ಅದು ಚೂರು ಬಿಡಿ ಆ ಥರ ಎಟ್ಕೊಡ್ಲಾ ಸಾಕಾ ಬೇಯ್ಬೇಕಾ ಏನಾದ್ರು ಮಾತಾಡ್ರಿ ಸಾಕು ಸಾಕು ಯಾಕೆ ಮಾತಾಡಲ್ಲ ಮನ್ಸ್ಕೊಂಡಿದ್ದೀರಾ ರೈಸ್ ಗೋಬಿ ಎಲ್ಲ ಮೆಂದು ರೆಡಿ ಆಗಿದೆ ಸೊ ಇವಾಗ ಇದನ್ನ ಫ್ರೈ ಮಾಡ್ಕೊಂಡು ಮಂಚೂರಿ ಮಾಡ್ಕೊಳ್ಳೋಣ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ಸೊ ಇದಕ್ಕೆ ಒಂದು ಆಯಿಲ್ ಹಾಕ್ಕೊಳ್ಳೋಣ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಎಣ್ಣೆ ಕಾದಿದೆ. ಇದಕ್ಕೆ ಫಸ್ಟು ಈರುಳ್ಳಿ ಹಾಕೊಳ್ಳೋಣ. ಎಲ್ಲ ಹಚ್ಚಿರೋದು ನಾನೇ ಗೈಸ್. ಸ್ವೀಟ್ ಹಚ್ಚಿದೆ ನೋಡಿ. ನೀರ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಹಂಗೆ ಫ್ರೈ ಮಾಡ್ತಾ ಇರಿ. ಆಮೇಲೆ ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ಬಿಡ್ಲಾ? ಫಸ್ಟೇ ಹಾಕೋಬೇಕಿತ್ತ ಅಲ್ವಾ? ಕರೆಕ್ಟಾಗಿ ಹಾಕೊಂಡಿದ್ದೀನಿ. ನೀವು ನನ್ನ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾ ಇದೆ. ಎಷ್ಟಾಗ್ತದೆ? ಲೇಟ್ ಆಗುತ್ತಾ? ಏನ ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಏನಕ್ಕೆ ಬೇಡ? ಸರಿ ಹೋಗುತ್ತಿದೆ. ಸಾಕ ಗ್ಯಾಸ್ ಇದೆ? ಗ್ಯಾಸ್ ಇದ್ರಲ್ಲೇ ಇರ್ಲ? ಇದೇ ಫ್ಲೇಮಲ್ಲಿ ಏನೋ ಮಾತಾಡ್ತದೆ. ಏನೋ ನನ್ನ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದಾರೆ ಗೈಸ್ ನಮ್ಮ ಅಪ್ಪ ಅಮ್ಮ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ನಮ್ಮ ಬೆನ್ನಿಂದ ತುಂಬಾ ಜನ ಮಾತಾಡ್ಕೊಳ್ತಾರೆ, ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ಮಾತಾಡ್ಸ್ಬೇಡಿ ಟೂ. ವಿಡಿಯೋ ಆಗ್ತಾ ಇದೆಯಾ? ವಿಡಿಯೋ ಆಗ್ತಾ ಇದೆ. ನಿಂತ್ಕೊಳ್ಳೋ ಕಾಲು ನೋವು, ಹಳ್ಳಾಡ್ಸೋದ ಕೈ ನೋವು ಎಲ್ಲ ಬಂದ್ಬಿಟ್ಟು. ಗೈಸ್ ಅದಕ್ಕೆ ಅಮ್ಮಂದಿರ ಗ್ರೇಟ್. ಅಡ್ಗೆ ಮನೆಯಲ್ಲಿ 10 ನಿಮಿಷ ನಿಂತ್ಕೊಳ್ಳೋದಕ್ಕೂ ಕಷ್ಟ ಪಡೋರು ನಾವು. ಆದ್ರೂ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ. ಆದ್ರೆ ಅಮ್ಮಂದಿರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಲೂ ನಿಂತ್ಕೊಂಡು ಅಡುಗೆ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಮಮ್ಮಿಯವ್ರಿಗೆ ಎಲ್ಲಾರ ಮಮ್ಮಿಗೂ ಥ್ಯಾಂಕ್ಸ್. ನಮ್ಮ ಮಮ್ಮಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್. ಸೊ ಇವಾಗ ಏನು ಟೊಮೆಟೊ ಸಾಸು, ಅದು ಸಾಸ್ಗಳು ಮತ್ತೆ ಇದು ಸಾಸ್ ಹಾಕ್ಬೇಕಾ? ಇದು ಎಲ್ಲ ಸಾಸ್ ಗೈಸ್. ವಿನಿಗರು, ಆಮೇಲೆ ವಿನಿಗರ್ ಅಲ್ಲ, ಚಿಲ್ಲಿ ಸಾಸು ಮತ್ತೆ ಟೊಮೆಟೊ ಸಾಸು. ವಿನಿಗರ್ ಅಲ್ಲ, ಸಾರಿ, ಸೋಯಾ ಸಾಸ್. ಏನು ಇಲ್ಲ, ಇದು ಅವಾಗೇ ಮಿಕ್ಸ್ ಮಾಡಿ ತಗೊಂಡಿದ್ವಲ್ಲ, ಚಿಲ್ಲಿ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಮತ್ತೆ ಸಾಲ್ಟ್. ಮತ್ತೆ ಇದು ಕಾರ್ನ್ ಫ್ಲೋರ್ ಮತ್ತೆ ವಾಟರ್ನ ಮಿಕ್ಸ್ ಮಾಡಿದ್ದೀವಿ. ಗಟ್ಟಿ ಆಗ್ಬಿಟ್ಟಿದೆ ಕಾರ್ನ್ ಫ್ಲೋರ್ ಎಲ್ಲ ಕೆಳಗಡೆ ಅಂತೂ.
ಡೋಬೆ ಹತ್ತಾ ಡೋಬೆ ಹಾಕೋತಾ ಇದ್ದೀನಿ ಗೈಸ್. ಇದೆಲ್ಲ ಬರೀ ಬರೋದಿಲ್ಲ ನೋಡಿ ಗೈಸ್, ಇವ್ರದೇ ರೆಸಿಪಿ. ಆ್ಯಕ್ಚುಲಿ ನಮ್ಮ ಹೋಟ್ಲಲ್ಲಿ ಈ ಗೋಬಿ ಮಾಡ್ತಾ ಇರಲಿಲ್ಲ. ಬೇಡ ಬೇಡ ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ. ಬೇಡ ಬೇಡ ಸಾಕಾ ಮುಗೀತಾ? ನೀವು ಓದಿ, ನೀವು ಚರ್ಚಿವಲ್ಲ, ಓದಿ ಓದಿ. ನೋಡಿ ಗೈಸ್, ಈ ಥರ ಏನಿದೆ ಗೋಬಿ. ಸೊ ಫೈನಲ್ ಲುಕ್ ರೆಡಿ ಮಾಡಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಗೈಸ್, ನನ್ನ ಡೊಬ್ಬಿ ರೆಡಿ ಆಗಿದೆ. ಇಲ್ಲಿ ನೋಡಿ. ಇವರು ತಿಂದು ಟೇಸ್ಟ್ ಹೇಳ್ತಾರೆ, ರಿಯಾಕ್ಷನ್ ಕೊಡ್ತಾರೆ. ತಿನ್ಬೋದಾ? ತಿನ್ಬೋದು, ತಿನ್ನಿ. ನಾನು ಹೆಂಡ್ತಿ ಫಸ್ಟ್ ಗೈಸ್, ನನ್ನ ಹೆಂಡ್ತಿ ತಿಂತಾರೆ. ಗೋಬಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಚಫ್ ತರ ಮಾತಾಡ್ಬೇಡಿ, ಒಂದು ಫಾದರ್ ತರ ಮಾತಾಡಿ. ಚೆನ್ನಾಗಿದೆ, ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ. ತಿಂದ್ಮೇಲೆ ಹೇಳ್ತೀನಿ ನಾನು. ರಿಯಲ್ ಆಗಿ 10 ಇದೆ, ಎಷ್ಟು ಹೊಡ್ಬೋದು? ಒಂದು 8.5 ಇಂದ 9 ಕೊಡ್ಬೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನು ವಿನ್ನಬಿಟ್ಟೆ. ಸೊ ನೋಡಿ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಖುಷಿ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಗೈಸ್. ಬನ್ನಿ, ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್. ನಾನು ಮಾಡಿದ್ರು ಬೇರೆಯವ್ರು ಮಾಡಿದ್ರು. ಜಲ್ದಿ ಸ್ವಲ್ಪ. ನೋಡಿ ಗೈಸ್, ನಾನು ಗೋಬಿ ರೋಸ್ಟರ್ ಇನ್ನೊಬ್ರು ಏನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ತಿನ್ನಲ್ಲ. ಇವನೇನ್ ಮಾಡ್ತಾ ಇದ್ದೇನೆ? ಬರೀ ಮೂಸೋದಷ್ಟೇ, ಅವ್ರು ತಿನ್ನೋದು ಹಾಲಷ್ಟೇ. ಟೆನ್ನಿಗೊಂದು 4 ಕೊಡ್ಬೋದು ಗೈಸ್ ಅಷ್ಟೇ. ಇದಕ್ಕೆ ಏನಿಲ್ಲ 7 ಕೊಡ್ಬೋದು. ಇಲ್ಲ ಯಾವುದೋ ಒಂದು ಸಾಸ್ ಜಾಸ್ತಿ ಆಗಿದೆ ಗೈಸ್. ಮತ್ತೆ ಸ್ವಲ್ಪ ರೋಸ್ಟ್ ಆಗಬೇಕಿತ್ತು, ಮತ್ತೆ ಸ್ವಲ್ಪ ಖಾರ ಬಿಡಬೇಕಿತ್ತು. ಖಾರ ಸಾಕು. ಓಕೆ, ಟ್ರೈ ಮಾಡಿದ್ದೀನಿ. ನಿಮ್ಮ ಮೊದಲು ಫಸ್ಟ್ ಟೈಮ್ ಇಂತ ಅಡುಗೆ ಮಾಡಿ ಏನು ಅನಿಸ್ತೈತೆ? ಖುಷಿ ಆಯ್ತೈತೆ, ಕಲಿತಾಳೆ, ಟ್ರೈ ಕೊಟ್ಟಾಳೆ, ಚೆನ್ನಾಗಿದೆ. ಹಾಂ, ನೀವು ಅಷ್ಟೇ ಚೆನ್ನಾಗಿದೆ. ನಾನು ತಿಂತಾ ಇದ್ದೀನಿ, ಅಷ್ಟು ಓಪ್ಲೆಸ್ ಏನಿಲ್ಲ. ಹಾಂ, ಎಷ್ಟೋ ಗೋಬಿ ಅಂಗಡಿಗಳಲ್ಲಿ ಇದಕ್ಕಿಂತ ಓಪ್ಲೆಸ್ ಆಗಿ ದುಡ್ಡು ಕೊಟ್ಟು ವೇಸ್ಟ್ ಆಗಿ ತಿಂತಿರ್ತೀವಿ. ಇದೊಂದು ಲೆವೆಲ್ಗಿಂತ ಜಾಸ್ತಿ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಗೈಸ್. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಶೇರ್ ಮಾಡಿ, ಲೈಕ್ ಮಾಡಿ, ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಬೆಳೆಸಿ. ಇಟ್ಕೊಳ್ಳಿ, ನಾನು ನಮಸ್ತೆ ಮಾಡ್ತೀನಿ. ಇಟ್ಕೊಳ್ಳಿ. ನಮಸ್ತೆ ಗೈಸ್.